ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಪೂರಿ ಮತ್ತು ಸಾಗು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮತ್ತು ಅದಕ್ಕೆ ಏನೇನು ತೊಗೊಂಡಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು 5-6 ಥರ ತರಕಾರಿ ತೊಗೊಂಡಿದ್ದೆ. ಸಣ್ಣಕ್ಕೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಬೀನ್ಸ್ 1 ಕಪ್ಪಷ್ಟು, ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಮತ್ತು ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಮತ್ತು ಒಂದೇ ಒಂದು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ನಿಮಗೂ ಬೇಕು ಅಂದರೆ ಇನ್ನೂ ಬೇಕಾದರೆ ಇನ್ನೂ ಕೆಲವು ತರಕಾರಿಗಳನ್ನ ಮಿಕ್ಸ್ ಮಾಡಿ ಹಾಕೊಬೋದು. ಈ ಥರ ಟ್ರೈ ಮಾಡಿ ನೋಡಿ, ಒಂದು ಸಲ ಸೂಪರಾಗಿರುತ್ತೆ. ರುಬ್ಬಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು 1/4 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಸಣ್ಣದಾಗಿ ಹಚ್ಚ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನೋಡಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿರಿ. ಮತ್ತು ಒಂದು 8 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಲಂಚ್ ಬಾಕ್ಸ್ಗೆಲ್ಲ ಬೇಕು, ಹಂಗಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಬೇಕು. ಮತ್ತು 1 ಇಂಚಷ್ಟು ಶುಂಠಿ, ಮತ್ತು 2 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೋಬೇಕು. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು. ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬರೋಣ ಬನ್ನಿ. ನೋಡಿ, ಇಲ್ಲಿ ಇದಕ್ಕೆ ಪುದೀನ ಕೊತ್ತಂಬರಿ ಎಲ್ಲ ಆಮೇಲೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ನುಣ್ಣಗೆ ಹಾಕಬೇಕು. ನೀರು ಹಾಕ್ಕೊಂಡು ಸ್ವಲ್ಪನೇ ರುಬ್ಕೊಳ್ಳಿ. ನೋಡಿ, ಇಲ್ಲಿ ಈ ಟೈಮಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಎರಡೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಬನ್ನಿ. ಈ ಟೈಮಲ್ಲಿ ಬೇಕು ಅಂದರೆ ನೀವು ಬಾದಾಮಿ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಸಲ ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ಇನ್ನೊಂದು ಸಲ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಕೂಡ ನೀಟಾಗಿ ನುಣ್ಣಗೆ ರುಬ್ಕೊಂಬನ್ನಿ. ಟೊಮೆಟೊ ಬೇಕಾದರೆ ರುಬ್ಬಕ್ಕಾರು ಹಾಕ್ಕೊಬೋದು, ಹಚ್ಚಕ್ಕಾರು ಹಾಕ್ಕೊಬೋದು, ಒಗ್ಗರಣೆಗಾರು ಹಾಕ್ಕೊಬೋದು. ನಾನು ಒಗ್ಗರಣೆಗೆ ಹಾಕಿದ್ದೀನಿ. ನೋಡಿ, ಇಲ್ಲಿ ಮಸಾಲೆ ಈ ಥರ ರುಬ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಈ ಕಡೆ ಮಸಾಲೆ ಎಲ್ಲ ರೆಡಿ ಆಯಿತು, ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೆ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ದಪ್ಪ ಈರುಳ್ಳಿ ಹಚ್ಚಿಟ್ಕೊಂಡಿರಿ, ಅದನ್ನು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಕರಿಬೇವು, ಈ ಟೈಮಲ್ಲಿ ಬೇಕು ಅಂದರೆ ಪಲಾವ್ ಎಲೆನೂ ಹಾಕ್ಕೋಬೋದು, ನಾನು ಹಾಕಿಲ್ಲ. ನೋಡಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. 1 ಗೆಡ್ಡೆ ಈರುಳ್ಳಿ, ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ಒಂಚೂರು ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಟೊಮೆಟೊ ಬೇಕು ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಜಾಸ್ತಿ ಬೇಕು ಅಂದರೆ 1 ಹಾಕ್ಕೊಳ್ಳಿ. ನಾನು 1 ಹಾಕ್ಕೊತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದ್ರ ಸ್ಕಿಪ್ ಆಗಿದೆ, ಇದ್ರ ಮೇಲೆ ಹಾಕ್ಕೊಳ್ಳಿ. ಅವಾಗ ಟೊಮೆಟೊ ಚೆನ್ನಾಗಿ ಬೇಯುತ್ತೆ. ಅದು ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಗೆ ಏನೇನು ತರಕಾರಿ ಬೇಕು ಎಲ್ಲ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರಿ. ಮತ್ತು ಹಸಿ ಬಟಾಣಿ, ಇದಕ್ಕೆ ಅವರೆಕಾಯಿ ಬೇಕಾದರೂ ಹಾಕ್ಬೋದು, ಹೆಸರು ಕಾಳು ಮೊಳಕೆ ಕಟ್ಟು ಹಾಕಿದ್ರು ಬೇಕಾದರೂ ಹಾಕ್ಬೋದು. ನೋಡಿ, ಇಲ್ಲಿ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಅದನ್ನು ಹಸಿ ಬಟಾಣಿ ಮತ್ತು ತರಕಾರಿಗಳೆಲ್ಲನೂ ಒಂದು ಸೈಡ್ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಫಸ್ಟ್ ಹಸಿ ಬಟಾಣಿ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡ್ತೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಎಲ್ಲ ಥರ ತರಕಾರಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ನಲ್ಲ, ಒಂದು 6 ಥರ ತರಕಾರಿ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಅಂದರೆ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ವೆಜಿಟೇಬಲ್ಸ್ ಸಾಗು ಆಗಿರೋದ್ರಿಂದ ನೀವು ಎಷ್ಟು ಥರ ತರಕಾರಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಎಣ್ಣೆಲಿ 1-2 ನಿಮಿಷ ಹುರ್ಕೊಳ್ಳಿ. ನೀಟಾಗಿ ಇದೊಂಚೂರು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ತರಕಾರಿದು, ಅಲ್ಲಿವರೆಗೂ ಹುರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ, ಆ ಮಸಾಲೆ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಅಷ್ಟೇ 1-2 ನಿಮಿಷ, ಯಾಕಂದರೆ ಹಸಿ ವಾಸನೆ ಇರುತ್ತೆ. ಯಾಕೆ ಹಸಿದೇ ಹಾಕಿರೋದ್ರಿಂದ ನಾವು ಯಾವುದೂ ಹುರಿದಾಕಿಲ್ಲ, ಹಂಗಾಗಿ ಎಲ್ಲ ಹಸಿದಾಗಿರೋದ್ರಿಂದ ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಸಲ ಟ್ರೈ ಮಾಡಿ, ಚಪಾತಿಗೆ, ದೋಸೆಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಜಾಸ್ತಿ ನೀರು ಬೇಕು ಅಂದರೂ ಹಾಕ್ಕೋಬೋದು. ನಾನು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ಈ ಟೈಮಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ತರಕಾರಿ ಎಲ್ಲ ಸಣ್ಣದಾಗಿ ಹಚ್ಚಿರಬೇಕು, ಜಾಸ್ತಿ ದಪ್ಪ ಆದರೆ ಬೇಯಲ್ಲ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಎಷ್ಟು ಬೇಕಷ್ಟು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕ್ಲೋಸ್ ಮಾಡ್ಕೊಂಡು 2 ವಿಸಿಲ್ ಹೊಡ್ಸಿದ್ರೆ ನಮಗೆ ತರಕಾರಿ ಸಾಗು ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಒಂದೇ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನೋಡಿ, ಈ ಥರ ನೀಟಾಗಿ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಈ ಟೈಮಲ್ಲಿ ಮಾಡ್ಕೊಳ್ಳಿ. ನಮಗೆ ಸಾಕು ಗಟ್ಟಿಗಿದೆ, ಹಂಗಾಗಿ ನಾನು ಇಷ್ಟು ಮಾಡ್ತಾಯಿದ್ದೀನಿ.
ಈ ಥರ ಸಾಗು ಮಾಡಿದ್ಮೇಲೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಏನಾರು ಮಾಡಬೇಕಲ್ವಾ, ಅದಕ್ಕೆ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಅಂದರೆ ಕಪ್ ಮೆಜರ್ಮೆಂಟಲ್ಲಿ ಹಾಕ್ಕೊತಾ ಇಲ್ಲ, ಕೈಯಲ್ಲಿ ಅಳತೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಪೂರಿ ಆಗಲಿ ಚಪಾತಿ ಆಗಲಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಿಮ್ಗೆ ಏನು ಬೇಕು ಅದು ಮಾಡ್ಕೊಬೋದು. ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ತೊಗೋತಾ ಇದ್ದೀನಿ ಅಷ್ಟೇನೆ. ದಿಢೀರಂತ ಮಾಡ್ಕೋಬೋದು ಈ ಪೂರಿನ. ನೀವು ಬೇಕು ಅಂದರೆ ಮೊದಲೇ ಕಲಸಿಟ್ಕೊಳ್ಳಿ. ನೋಡಿ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನೀವು ಬೇಕು ಅಂದರೆ ಫಸ್ಟೇ ಮಿದ್ದಿಟ್ಕೊಬಿಡಿ ಇಟ್ಟು. ನಾನು ಅಲ್ಲಿ ದಿಢೀರಂತ ಮಾಡ್ತಾಯಿದ್ದೀನಿ, ಆದರೂ ಸಾಫ್ಟಾಗಿ ಬರುತ್ತೆ. ಒಂದೇ ಒಂದು ಸಾರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ, ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದು ನೀಟಾಗಿ ಫಸ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಬೇಡಿ, ಫಸ್ಟ್ ಇದು ಒಂದಕ್ಕೊಂದು ಹೊಂದ್ಕೋಬೇಕು. ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಆ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಪೂರಿ ತುಂಬ ಚೆನ್ನಾಗಿ ಬರೋದು. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಹೊಂದಿಸ್ಕೊಳ್ಳಿ. ನೀಟಾಗಿ ಮಿದ್ಕೊಳ್ಳಿ. ಇದನ್ನು ಮಿದ್ಕೊಂಡು ಒಂದು 5 ನಿಮಿಷ ಬೇಕಾದ್ರೆ ಅದನ್ನು ಎತ್ತಿಡಿ ಸೈಡ್ಗೆ. ಅದು ನೆನೆಯೋಕ್ಕೆ ನಾನೇನಿಲ್ಲ ಒಂದು 5 ನಿಮಿಷ ಎತ್ತಿಟ್ಟಿದ್ದೀನಿ ಅಷ್ಟೇ. ಬೇಕು ಅಂದರೆ ಫಸ್ಟೇ ಬೇಕು ಅಂದರೆ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಮಿದ್ದು ಇಟ್ಕೊಂಬಿಡಿ, ಅವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ಎಣ್ಣೆನೂ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ನೋಡಿ ಈ ಥರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಿದ್ದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ ಇಲ್ಲಿ ನೀಟಾಗಿ ಮಿದ್ಕೊಳ್ಳಿ. ನೀಟಾಗಿ ಮಿದ್ಮೇಲೆ ಇಲ್ಲಿ ರೋಲ್ ಮಾಡ್ಕೊಳ್ಳಿ. ಒಂದೊಂದು ನಿಂಬೆಹಣ್ಣು ಗಾತ್ರದ್ದು ಈ ಪೂರಿ ಹಿಟ್ಟನ್ನ ಒಂದು ಸ್ವಲ್ಪ ಮಂದಕ್ಕೆ ಒತ್ಕೊಳ್ಳಿ, ಆವಾಗ ಪೂರಿ ಲೇಯರಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಒತ್ಕೊತಾ ಇದ್ದೀನಿ. ನೀಟಾಗಿ ಒಂದೊಂದೇ ಉಂಡೆ ಮಾಡ್ಕೊಳ್ಳಿ. ಸ್ವಲ್ಪ ಮಂದಕ್ಕೆ ತೆಳ್ಳಗೆ ಒತ್ಬಿಡಿ, ಆವಾಗ ಗರಿಗರಿಯಾಗಿ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಒಂಚೂರು ದಪ್ಪಗೆ ಇರಬೇಕು. ನೋಡಿ ಇಲ್ಲಿ ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ನೋಡಿ ಇಲ್ಲಿ ಪೂರಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಮಂದಕ್ಕೆ ಹೊತ್ಕೊಂಡ್ರೆ ಅವಾಗ ದಪ್ಪಾಗಿ ಬರುತ್ತೆ. ಎಣ್ಣೆ ಮೀಡಿಯಮ್ ಫ್ಲೇಯಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಜಾಸ್ತಿ ಸೀದೋಗುತ್ತೆ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅಲ್ಲಿಗೆ ಪೂರಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. you